ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2021 ಮಾಡಲು ರೆನಾಲ್ಟ್ ಅವ್ರದ್ದು ಟ್ರೇವರ್ ಗಾಡಿ 7 ಸೀಟರ್ ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೊಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಹೇಳಿ ಸರ್, ಯಾವ್ದು ಗಾಡಿ ಕಳಿಸಿರೋದು? ಸರ್ ರೆನಾಲ್ಟ್ ಟ್ರೈಬರ್ ಅಂತಂದು. ಆರ್ ಎಕ್ಸ್ ಜೆಡ್. ಹಾಂ ಸರ್, ಆರ್ ಎಕ್ಸ್ ಜೆಡ್ ಯಾವ್ದು ಬರುತ್ತೆ ಸರ್? ಆರ್ ಎಕ್ಸ್ ಜೆಡ್ ಸರ್, ಟಾಪ್ ಎಂಡ್ ಸರ್. ಓಕೆ, ಮಾಡಲು ಸರ್ 2021 ಸರ್, 7ನೇ ತಿಂಗಳು. ಹಾಂ ಸರ್. ಓನರ್ ಎಷ್ಟಿದೆ ಸರ್? ಸರ್ ಓನರ್ ನಾನು 3ನೇ ಓನರ್ ಸರ್. ಈಗ ಓನರ್ 4ನೇ ಓನರ್ ಆಗ್ತಾರೆ ಸರ್. ಓಕೆ, ಕಿಲೋಮೀಟರ್ ಎಷ್ಟು ಹೊಡಿದೆ ಸರ್? 74,300 ಸರ್. ಓಕೆ, ಏನು ಶೋರೂಮ್ ಸರ್ವಿಸಲ್ಲಿ ಇದೆಯಾ, ಏನಾದರೂ ಹೊರಗಡೆ ಮಾಡಿಸ್ತಿದಾರಾ? ಇಲ್ಲ ಎಲ್ಲ ಶೋರೂಮ್ ಸರ್ವಿಸಲ್ಲಿ ಇದೆ ಸರ್. ಆದರೆ ಸರ್ವಿಸ್ ಹಿಸ್ಟ್ರಿ ಇದರಲ್ಲೇ ಸಿಗುತ್ತೆ ಸರ್, ಶೋರೂಮಲ್ಲೇ ಸಿಗುತ್ತೆ. ಅದರದ್ದೇ ಒಂದು ಆ್ಯಪ್ ಇದೆ ಸರ್, ರೆನಾಲ್ಟ್ ಅವ್ರದ್ದು. ಅದು ರೆನಾಲ್ಟ್ ಆ್ಯಪಲ್ಲಿ ಲಾಗಿನ್ ಆದರೆ ಅದರಲ್ಲಿ ಹಿಸ್ಟ್ರಿ ಸಿಗುತ್ತೆ ಸರ್. ಅದು ಓಕೆ, ಪೆಟ್ರೋಲಾ? ಹಾಂ, ಪೆಟ್ರೋಲ್ ಇಂಜಿನ್ ಸರ್. ಓಕೆ, ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? 18-20 ಕೊಡುತ್ತೆ ಸರ್. ಗುಡ್ ಡ್ರೈವಿಂಗ್ ಇದ್ದರೆ ಒಂದು 18-20 ಕೊಡುತ್ತೆ ಸರ್. ಓಕೆ, ಟೈರ್ ಎಲ್ಲ ಹಂಗಿದಾವೆ? ಒಂದು 50% ಇದೆ ಸರ್. ಓಕೆ, ಗಾಡಿದು ಇನ್ಸೂರೆನ್ಸು? ಇನ್ಶೂರೆನ್ಸು 2 ತಿಂಗಳು ಕಟ್ಟಿ ಸರ್. ಇನ್ಶೂರೆನ್ಸ್ ವ್ಯಾಲ್ಯೂ ಐಡಿನೇ 5,15,000 ಇದೆ ಸರ್. ಓಕೆ, ಗಾಡಿ ಏನು ಡೆಂಟು ಸ್ಕ್ರಾಚು ಅದರ ಏನಿಲ್ಲ? ಏನಿಲ್ಲ ಸರ್, ಎಲ್ಲ ನೀಟ್ ಕಂಡೀಷನ್, ಗುಡ್ ಕಂಡೀಷನಲ್ಲಿದೆ. ಓಕೆ, ಇಂಜಿನ್ ಎಲ್ಲ ಓಕೆ ಇದೆಯಾ? ಇಂಜಿನ್ ಎಲ್ಲ ಓಕೆ ಇದೆ ಸರ್. ನಾನು ಇದು ಚಿಕ್ಕ ಗಾಡಿ ನೋಡೋಣ ಅಂತಂದು ಅಲ್ಟೋದಲ್ಲಿ ನೋಡೋಣ ಅಂತಂದು ಸರ್. ಇದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ನಂದು. ಓಕೆ, ನನಗೆ ಲೋಕಲಲ್ಲಿ ಓಡಾಡೋಕ್ಕೆ ತುಂಬ ಲಾಂಗ್ ಗಾಡಿ ಆಗಿದೆ ಇದು, 7 ಸೀಟ್ರ್. ನಾನು ಅಲ್ಟೋದಲ್ಲಿ ಯಾವುದಾದ್ರು ನನಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಪರವಾಗಿಲ್ಲ, ಅಲ್ಟೋದಲ್ಲಿ ಅಥವಾ ಟಾಟಾ ಬೋಲ್ಟಲ್ಲಿ ಸರ್. ಹಾಂ, ಎಕ್ಸ್ಚೇಂಜ್ ಆದರೆ ಪರವಾಗಿಲ್ಲ. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಯಾವುದಿಲ್ಲ ಸರ್, ಯಾವುದು ಫೈನಾನ್ಸ್ ಇಲ್ಲ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ನನ್ನ ಕಡೆ ಹೋದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಕಡೆ ಇದೆ. ಮತ್ತು ಪುಷ್ ಬಟನ್ ಸ್ಟಾರ್ಟ್ ಸರ್ ಗಾಡಿ. 2 ರಿಮೋಟು 2 ಇದೆ ಸರ್. ಓಕೆ, ಈ ಗಾಡಿ ಇರೋ ಲೊಕೇಶನ್ ಸರ್? ಸರ್ ಗದಗ ಸರ್, ಗದಗ ಜೂ ಹತ್ರ. ಎಷ್ಟು ದೂರ ಆಗುತ್ತೆ ಅಲ್ಲಿಂದ? ಗದಗ್ಲಿಂದ ಒಂದು 3 ಕಿಲೋಮೀಟರ್ ಸರ್. ಗದಗನೇ ಆಲ್ಮೋಸ್ಟ್ ಸಿಟಿನಾ? ಸಿಟಿನೇ ಸರ್, ಸಿಟಿನೇ. ಓಕೆ, ಹುಬ್ಳಿ ರೋಡಲ್ಲಿ, ಗದಗ್ಲಿಂದ ಹುಬ್ಳಿ ರೋಡ್ ಸರ್. ಸರ್ 5,65,000 ಹೇಳ್ತಿದ್ದೀನಿ ಸರ್ ನಾನು. ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ ಸರ್. ಓಕೆ, 4 ವರ್ಷ ಸರ್. ಹಾಂ, ಇದೇ ಕಾಂಟ್ಯಾಕ್ಟ್ ನಂಬರ್ ಸರ್. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟಿಂಗ್ ಸರ್, ಮಿರರ್. ಹಾಂ, ಇಲ್ಲ ಟಾಪ್ ಎಂಡ್ ಸರ್ ಅದು ಗಾಡಿ. ಓಕೆ, ಕಂಪ್ನಿ ಫಿಟ್ಟೆಡ್ ಎಲ್ಲ ಇದೆ ಸರ್. ಓಕೆ.